ಇವಾಗ 3 ಹುಡುಗರು ಬಂದಿದ್ದಾರೆ ಚಿತ್ರದುರ್ಗದಿಂದ. ಇವರ ಹೆಸರು ನವೀನ್, ಸಂದೀಪ್, ಸುನೀಲ್. ಚಿತ್ರದುರ್ಗದ ಈಚಲನಾಗೇನಹಳ್ಳಿಯಲ್ಲಿರೋ ಈ 3 ಜನ ಸ್ನೇಹಿತರು. ತಮ್ಮ ತಂದೆ ತಾಯಿಂದರ ಅಕ್ಕರೆಯ ಮಡಿಲಲ್ಲಿ ಬೆಳೀತಾ ಇದ್ದ ಈ ಮುಗ್ಧ ಮನಸ್ಸುಗಳಿಗೆ ಒಂದು ಆಘಾತ ಕಾದಿತ್ತು. ಇದರಿಂದ ಸತತ 1 ತಿಂಗಳು ಸಾವಿನ ಜೊತೆ ಹೋರಾಟ ಮಾಡಿ ಗೆದ್ದು ಬಂದಿದ್ದಾರೆ. ಸಾವಿನಿಂದ ಪಾರಾಗಿ ಬಂದ ಈ ಮಕ್ಕಳು ಶಿವಣ್ಣನ ಬಳಿಗೆ ಒಂದು ಆಸೆಯನ್ನ ತಂದಿದ್ದಾರೆ. ಅವ್ರ ಭಾರಿ ಬಡವರು, ಮಕ್ಕಳು ಒಬ್ಬರು ಲಾಯರ್ ಆಗ್ಬೇಕು, ಒಬ್ಬನು ಡಾಕ್ಟರ್ ಆಗ್ಬೇಕು, ಒಬ್ಬನು ಇಂಜಿನಿಯರ್ ಆಗ್ಬೇಕಂತ ಹೇಳಿದ. ಅವ್ರ ಲೈಫ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ ಹಾಗೂ ಒಂದು ಆಸೆ ಜೊತೆ ಬಂದಿದ್ದಾರೆ. ಏನ್ ಇನ್ಸಿಡೆಂಟ್ ಆಗಿದೆ ಏನು ಅಂತ ಅವ್ರ ಬಾಯಲ್ಲೇ ಕೇಳ. ಓಕೆ, ಸಂದೀಪ್, ಸುನಿಲ್, ನವೀನ್. ಯಾರು ಸಂದೀಪ್ ಇದರಲ್ಲಿ? ಸುನಿಲ್, ನವೀನ್ ನೀನಾ? ನಿಮ್ ತಾಯಿನವರು ಜೊತೆಲಿ ಯಾರು ಬಂದಿದ್ದಾರೆ? ಬೇರೆ ಯಾರು ಬಂದಿದ್ದಾರೆ? ಎಲ್ಲಿದ್ದಾರೆ? ಓಕೆ, ಏನಾಯ್ತಪ್ಪ ಇನ್ಸಿಡೆಂಟ್? ಒಂದು ಇನ್ಸಿಡೆಂಟ್ ಆಯ್ತಂತಲ್ಲ ನಿಮ್ ಊರಲ್ಲಿ, ಏನಾಯ್ತು? ನೀವು 3 ಜನ ಅಣ್ಣ ತಂದಿರಾ? ನಾವಿಬ್ಬರು ಅಣ್ಣ ತಮ್ಮ, ಸಂಬಂಧ ಎಲ್ಲ ರಿಲೇಟಿವ್ಸ್ 3 ಜನನೂ? ಇವ್ ಫ್ರೆಂಡ್ಸ್. ಅವ್ರ ಮನೇಲಿ ಆಡ್ತಿದ್ವಿ, ಬೈಕ್ ಹೊಡ್ಕೊಂಡ್ ಬಂದ. ಯಾರು ಬೈಕ್ ಓಡಿಸ್ಕೊಂಡ್ ಬಂದ್ರು? ಮಂಜು. ಮಂಜು ಅನ್ನೋರು ಬೈಕ್ ಓಡಿಸ್ಕೊಂಡ್ ಬಂದ್ರು. ಮದುವೆ ಊಟ ಮದುವೆ ಊಟ ಮಾಡಿಸ್ತೀನಿ ಅಂತ ಕರ್ಕೊಂಡ್ ಹೋದ. ಎಷ್ಟೊತ್ತಿಗೆ? 6 ಗಂಟೆಗೆ ಸಾಯಂಕಾಲ. ನಾವಿಬ್ಬರು ಮಲ್ಲಿಗೆ ಬರ್ತಿದ್ವಿ, ಹೋಗಿದ್ವಿ. ಅಂಜು ಮಾಡ್ಸಕ್ಕೆ ಇವನು ಬಂದ, ಬಾರಿ ಹೋಗಲ್ಲ ಅಂದು ಇವನು ಬಂದಿಂದ ಅದು ಕರ್ಕೊಂಡು ಹೋಗಿ ಗುತ್ನಾಡು 3 ರೂಪಾಯಿ ಬಿಸಿಲು ಕೊಡಿಸಿ. ಗುತ್ನಾಡು? ಅದೇನು ಗುತ್ನಾಡು ಅಂದ್ರೆ ಏನು? ಊರ ಹೆಸರು. ಅಲ್ಲಿ ಏನಿದೆಯಮ್ಮ? ಅಲ್ಲಿ ಅಲ್ಲೇ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ಇವ್ರು 3 ಜನ. ಈಗ ಬರ್ದಾಗ 5 ರೂಪಾಯಿ ಬಿಸಿಲು ಕೊಡಿಸಿ ಜುಮ್ಕಿದ್ರೆ ಬೈಕ್ ನಾನು ನಿಲ್ಸಿ 150 ರೂಪಾಯಿ ಕೊಟ್ಟು ನಾರಲ್ಲ ಅಂದ. ಮಂಜು ಏನಾಗ್ಬೇಕು ನಿಮಗೆ? ಅಣ್ಣ ಆಗ್ಬೇಕು ಸರ್. ನಿಮ್ಮ ಅಣ್ಣ ಹೆಂಗೆ? ಅಣ್ಣ ನಮ್ಮ ಅಣ್ಣ ತಮ್ಮ ಅಣ್ಣ ತಮ್ಮ ಸಂಬಂಧಿಕರು? ನಾವು 3 ತಪ್ಪಿಸಿದ್ವಿ. ಅಲ್ಲಿ ಆ ಊರಿಗೆ ಹೋಗಿ ಅಲ್ಲಿ ಆ ಕ್ವಾರಿ ಹತ್ರ ನಿಮ್ಮನ್ನ ದುಮ್ಕು ಅಂತ ಹೇಳಿದ್ದಾರೆ. ನಾಗಲಿಂದ ಹತ್ವಿ ನಾವು 3 ಅಡ್ಡ ಬಂದು ಹಿಡ್ಕೊಂಡು ಟೋಲ್ ಕಟ್ಟಿ ದೂಕಿದ. ಅವಜ್ಜಿ ಪೂಜೆ ಮಾಡಿ ಕುಂಬಳಕಾಯಿ ನಾಳು ಕೊಡ್ಸಿ ಅದು ಟೋಲ್ ಕೊಟ್ಟು ದೂಕಿದ, ಕೊಲ್ಲೆ ತಕ್ಕಿದ ನಮ್ಮ ಮೇಲೆ.
ಯಾತಕ್ಕೆ ನೀವು ಇರ್ಲಿಲ್ವಾ ಮನೆಗೆ? ಮಿಷಿನ್ ಅವತಿ ಕೇಳಿತ್ತಂತೆ 3 ಮಕ್ಳು ಕರ್ಕೊಂಬಂದು ಹಾಕು ನಿನ್ಗೆ 5 ಲಕ್ಷನೇ ಏನೋ ಕೊಡ್ತೀನಿ ಅಂತ ಅವ್ರಿಗೆ ಹೇಳಿದ್ರಂತೆ. ಯಾರು? ಅವರು ವಾರಿಯವರು. ಯಾಕೆ ಏನು ಪೂಜೆ ಮಾಡಿ, ಯಾಕೆ ಪೂಜೆ ಮಾಡಿ? ಅದೇ ಆವತಿ ಕೇಳಿತ್ತಂತೆ, ಮಕ್ಳು ಕರ್ಕೊಂಬಂದು ಆವತಿ ಕೊಡು ಅಂತ ಕೇಳಿತ್ತಂತೆ. ಆಡ ಮಕ್ಳು ಕರ್ಕೊಂಡೋಗಿ ಬಿಸ್ಕತ್ ಪ್ಯಾಕೆ ಎಲ್ಲ ಕೊಡ್ಸಿ ಬೇಕಿನ ಕೊಂಡ್ಕೊಂಡೋಗಿ ಆ ತರ ಕೊಡ್ಸಿದ್ರು. ಓಕೆ, ಹೋಗಿ ಟವಲ್ ಹಾಕ್ಬಿಟ್ಟು ಇವರು ಮಾಡಲ್ಲ ಅಂತ ಹೇಳಿದ್ರೆ ತಳ್ಬಿಟ್ಟಿದ್ದಾರೆ. ತಳ್ಬಿಟ್ಟು ಕೆಳಗಡೆ ಬಿದ್ದೋಗ್ಬಿಟ್ಟಿದ್ದಾರೆ. ಬಿದ್ದೋಗ್ಬಿಟ್ಟಿದ್ದಾರೆ. ಏನಿಲ್ಲ ರಕ್ತನೇ ಸಕ್ಕರು. ತಲೆಯೆಲ್ಲ ನಮ್ಮ ತಂಗಿ ಗಂಡನೇ ನೋಡಿ ಹಿಂಗ್ ಕರ್ಕೊಂಡೋದ್ರು ಬೈಕ್ನಾಗ ಅಂತ ಹೇಳಿ ಫೋನ್ ಮಾಡಿದ್ಕೆ ಇಲ್ಲ ಊರ ಕರ್ಕೊಂಡ್ ಬಿಟ್ಟೆ ಅಲ್ಲಿ ಮಕ್ಕಳನ್ನ ಅನ್ನಂತೆ. ಇಲ್ಲ ಅವರು ನಿಮ್ ಸಂಬಂಧಿಕರು? ಸಂಬಂಧಿಕರು ಹೆಂಗ್ ಮಾಡಿ ಸಂಬಂಧಿಕರು ಅದೇ ಆವತಿ ಕೇಳಿದ್ರಲ್ಲ, ದುಡ್ಡು ಸಿಕ್ತ ಅಂತ ಮಕ್ಳು ಕರ್ಕೊಂಡ ಬಲಿ ಕೊಟ್ಟರು. ದುಡ್ಡು ಸಿಗುತ್ತೆ ಅಂತ ಏನು ಗೊತ್ತಿರೋ ಮಕ್ಕಳನ್ನ ತಳ್ಳಕ್ಕಾಗುತ್ತಾ? ಆಮೇಲೆ ಏನೇ ಇರ್ಲಿಲ್ಲ, ಅವನಿಗೆ ನಮ್ಮ ಮೈದ್ನ ಫೋನ್ ಮಾಡಕ್ಕೆ ಇದು ಊರ ಕರ್ಕೊಂಬಂದ್ ಬಿಟ್ಟೆ ಅಂದ್ರಂತೆ. ಊರ ಕರ್ಕೊಂಬಂದ್ ಬಿಟ್ಟಿಲ್ಲ ನೋಡು, ಎಲ್ಲ ಇಲ್ಲಿ ಹುಡುಕ್ತದಾರೆ ಮಕ್ಕಳನ್ನ ಅಂತ ಹೇಳಿಕ್ಕೆ ಗಾಳ ಕರ್ಕೊಂಡೋಗಿ ಆಸ್ಪತ್ರೆ ಸೇರಿಸಿದಾರೆ ದುರ್ಗದಲ್ಲಿ. ಅಲ್ಲಿ ಆಗಲ್ಲ ಅನ್ನೋದಕ್ಕೆ ದಾವಣಗೆರೆ IC ವಾರ್ಡಿಗೆ ಯಶಸ್ವಿ ಆಸ್ಪತ್ರೆಗೆ ಸೇರಿಸಿದ್ರು. ಅಲ್ಲಿ 1 ತಿಂಗಳಿದ್ವಿ, ಗೊತ್ತಲ್ಲ ಅನ್ನೋ ಡಾಕ್ಟರ್. ದೇವ್ರಿಗೆ ಅರ್ಕೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಬದುಕ್ಸ್ಕೊಂಡ್ ಕರ್ಕೊಂಬಂದ್ವಿ. ಯಾವಾಗ? ಎಷ್ಟು ತಿಂಗಳು? 3 ತಿಂಗಳಾಯ್ತು. 3 ತಿಂಗಳಾಯ್ತು ಅಷ್ಟೇನೆ? 3 ತಿಂಗಳು ಹಿಡಿದ್ಬಿಟ್ರ ಅವನ್ನ. ನೋಡಿ, ಈಗಿನ ಕಾಲದಲ್ಲೂ ಈ ಮೂಢನಂಬಿಕೆ ಅಂತ ಮಾಡ್ಕೊಂಡು ಈ ಬಲಿ ಗಿಲಿ ಅನ್ಕೊಂಡು ಈ 3 ಮಕ್ಳು ಚಿಕ್ಕ ಹುಡುಗರು ಅಂತವ್ರನ್ನ ಹೋಗಿ ಈ ರೀತಿ ಏನ್ ಮಾಡ್ಸಿ, ವೆರಿ ವೆರಿ ಬ್ಯಾಡ್ ಇದೆಲ್ಲ. ಹಿಂಗೆಲ್ಲ ಯಾಕೆ ಮಾಡ್ತೀರಾ? ನಿಮ್ಗೆ ಗೊತ್ತಿರೋ ಮಕ್ಳು ತಾನೆ, ಕರ್ಕೊಂಡು ಹೆಂಗ್ ತಳ್ಬಿಡ್ತೀರಾ ನೀವು? ನೋವಿದ್ಯಾ? ಇವನಿಗೆ ಮುಖ ಪೆಟ್ಟು ಈ ಕಡೆ ಬಲಗಡೆ ಹೊಲಿಗೆ ಆಗಿದೆ ಇಲ್ಲಿ. ಹಣೆಯಲ್ಲಿ ಇವನಿಗೆ ಪೂರ್ತಿ ಎಲ್ಲ ಮೈಯೆಲ್ಲ ಹೊಲಿಗೆ ಸರ್. ಅವ್ನು ತಲೆಯೆಲ್ಲ ಹೊಲಿಗೆ, ಕಾಲೆಲ್ಲ ಬ್ಯಾಂಡ್ ಫುಲ್ ಎಲ್ಲ ಕಾಲೆಲ್ಲ ಮುರಿದುತ್ತ ಒಂದು. ಮುರಿದೋಗಿತ್ತಾ? ಅವ್ರಿಗೆ ಬಹಳ ಪೆಟ್ಟಾಗಿದೆ. ಹಾರಿದ್ರು ನಿಮ್ಗೆ ಏನು ಆಗಿಲ್ಲ? ಆಗಿಲ್ಲ. ಇವರಿಬ್ರು ಕೋಮಾದಲ್ಲಿ ಇದ್ರಂತಲ್ಲ? 3 ಸರ್. 3 ಇದ್ರೆ ಅವನು ಸ್ವಲ್ಪ ಬೇಗ ಬಂದ. ಇವರು 1.5 ತಿಂಗಳು ಕೋಮಾದಲ್ಲಿದ್ರು. ಕೂತಪ್ಪ. ಆಯ್ತಮ್ಮ, ಇವಾಗ ನಮ್ ಶೋಕ್ ಬಂದಿದ್ದೀರಾ, ಏನ್ ಮಾಡ್ಬೇಕಮ್ಮ? ನಾವು ಏನ್ ಆಸೆ ನಿಮ್ದು? ಇಲ್ಲ ಸದಾ ನಾವು ಸಾವುಕಾರ ಮಕ್ಕಳಂಗೆ ಓದ್ಬೇಕು, ಲಾಯರ್ ಆಗ್ಬೇಕು, ಬುದ್ಧಿವಂತಿಗೆ ಆಗ್ಬೇಕು ಅಂತ ಹೇಳ್ತಾರೆ ಸರ್. ಸಹಾಯ ಬಸ್ಕೊಂಡ್ ಬಂದಿರಿ ಅಂತ ಹೇಳ್ತಾರೆ ನಮ್ಮ ಮಕ್ಕಳು. ನಾವು ಸಾಲ 1 ಲಕ್ಷ ಗಟ್ಟಲೆ ಸಾಲ ಮಾಡ್ಕೊಂಡ್ ಸರ್ ಅವೆಲ್ಲ ತೋರ್ಸಿ ಬಂದಿ ಸರ್. ದೇವ್ರಿಗೆಲ್ಲ ಅರ್ಚಿ ಹೊತ್ಕೊಂಡು 3 ಮಕ್ಳಿದ್ದ ಒಂದು 50,000 ರೂಪಾಯಿ ಸಹಾಯ ಮಾಡಿದ್ರು ಸರ್ ಮಕ್ಕಳಿದ್ದ. ಡಾಕ್ಟರ್ ಆಗ್ಬೇಕಾ ನೀನು? ಲಾಯರ್ ಆಗ್ಬೇಕು. ನೀನು? ನಮ್ಮನ್ನ ಆಸ್ಪತ್ರೆಯಿಂದ ಬಸ್ಕೊಂಡ್ ಬಂದಿರ ಮನೆ ಓದ್ಸ್ರಿ, ನಮ್ನ ಲಾಯರ್ ಮಾಡ್ಸ್ರಿ, ನಮ್ನ ಇಂಗ್ಲಿಷ್ ಮೀಡಿಯಂ ಓದ್ಬೇಕು ಅಂತಾರ ಸರ್. ಅವನಿಗೆ ಶಿಕ್ಷೆ ಕೊಡ್ಬೇಕು ಅವನಿಗೆ. ಅವ್ನ ನಮ್ ತಳಿದ ನಾವು ಆತರ ಅವ್ನಿಗೆ ಶಿಕ್ಷೆ ಕೊಡ್ಬೇಕಂತ ಹೇಳ್ತಾರೆ ಸರ್. ಆಯ್ತಮ್ಮ, ಇವಾಗ ನೀವು ನಿಮ್ಮ ಆಸೆ ಹೇಳಿದ್ದೀರಾ, ಒಳ್ಳೆ ಎಜುಕೇಶನ್ ಬೇಕು ಮಕ್ಕಳಿಗೆ ಅಂತ ಒಂದು ಆಸೆ ಇಟ್ಟಿದ್ದೀರಾ. ಅದನ್ನ ಸರ್ ನಾವು ಬೇಡ್ತೀರ. ಆಯ್ತು, ಏನು ಬೇಡದ್ ಬೇಕಾಗಿಲ್ಲಮ್ಮ, ನೀವು ಕೇಳಿದ್ರೆ ಸಾಕು, ಯಾಕಂದ್ರೆ ನಾವಿರೋದೇ ನಿಮಗಾಗಿ. ಆಯ್ತು, ಇವಾಗ ತಾನೇ ಈ 3 ಮಕ್ಕಳು ಅವ್ರ ತಾಯಿದ್ರು ಅದೇ ಕೇಳ್ತಾ ಇದಾರೆ, ಈ ತರ ಅವ್ರ ಮಕ್ಳಿಗೊಂದು ಒಳ್ಳೆ ಎಜುಕೇಶನ್ ಆಗ್ಬೇಕು. ಒಬ್ಬ ನೋಡಿ ಡಾಕ್ಟರ್ ಆಗ್ಬೇಕಂತೆ, ಒಬ್ಬ ಲಾಯರ್ ಆಗ್ಬೇಕಂತೆ, ಒಬ್ಬ ಇನ್ಸ್ಪೆಕ್ಟರ್ ಆಗ್ಬೇಕಂತೆ. ಯಾಕಂದ್ರೆ ಈ ರೀತಿ ಇನ್ಸಿಡೆಂಟ್ ಯಾವ ಬಡ ಮಕ್ಳಿಗೂ ಆಗ್ಬಾರ್ದು ಅಂತ ಒಂದು ದೃಷ್ಟಿ ಅಷ್ಟೇ. ನೋಡಿ ಎಷ್ಟು ಒಳ್ಳೆ ಒಂದು ಪ್ರೊಫೆಷನ್ ಅವ್ರು ಹುಡ್ಕೊಂಡಿದ್ದಾರೆ. ಅವ್ರು ಪೊಲೀಸು ಶಿಕ್ಷೆ ಕೊಡ್ಬೇಕು, ಲಾಯರ್ ಅವ್ನು ಏನೇ ಕೇಸ್ ತಗೊಂಡ್ಬಂದ್ರು ಅವ್ನ ಪರ ವಾದಾಡಿ ಅವ್ನು ಶಿಕ್ಷೆ ಕೊಡಿಸ್ಬೇಕು ಅನ್ನೋದು ಅವ್ರ ಆಸೆ. ಎಷ್ಟು ಮೆಂಟಲಿ ನೋವು ಪಟ್ಟಿರ್ಬೋದು ಮಕ್ಕಳು. ಆ ಆಸೆನ ನಮ್ಮ ಮುಂದೆ ಹೇಳಿದ್ದಾರೆ. ಓದಿಸ್ಬೇಕು ಅಂತ ಒಂದು ಆಸೆ, ಒಂದು ಒಳ್ಳೆ ಕಾನ್ವೆಂಟ್ ಓದಿಸ್ಬೇಕು ಅಂತ ಆಸೆ ಪಟ್ಟಿದ್ದಾರೆ.